ಉತ್ತರ ಪ್ರದೇಶದ ಬದೌನ್ ಜಿಲ್ಲೆಯಲ್ಲಿ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ಉಜ್ಜಿನಿ ಎಂಬಲ್ಲಿ ನಾಯಿ ಕಚ್ಚಿದ ಪರಿಣಾಮ ಎಮ್ಮೆ ಸಾವನ್ನಪ್ಪಿದೆ. ಇದು ಇಡೀ ಗ್ರಾಮದಲ್ಲಿ ಆತಂಕವನ್ನುಂಟು ಮಾಡಿದೆ. ನಾಯಿ ಕಡಿತದಿಂದ ಎಮ್ಮೆ ಸಾವನ್ನಪ್ಪಿದ್ದು, ಅದರ ಹಾಲಿನಿಂದ ತಯಾರಿಸಿದ ಮೊಸರು, ಮಜ್ಜಿಗೆಯನ್ನ ಸೇವಿಸಿರುವ ಗ್ರಾಮಸ್ಥರಲ್ಲಿ ಭಯ ಶುರುವಾಗಿದೆ. ಮುನ್ನೆಚ್ಚರಿಕೆಯಾಗಿ ಸುಮಾರು 200 ಗ್ರಾಮಸ್ಥರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಧಾವಿಸಿ ರೇಬಿಸ್ ಲಸಿಕೆಗಳನ್ನ ಹಾಕಿಸಿಕೊಂಡಿದ್ದಾರೆ. ಗ್ರಾಮಸ್ಥರ ಪ್ರಕಾರ ಡಿಸೆಂಬರ್ 23ರಂದು ಉಜಾನಿ ಪೊಲೀಸ್ ಠಾಣೆ ಪ್ರದೇಶದಲ್ಲಿರುವ ವ್ಯಕ್ತಿಯೊಬ್ಬನ ಮನೆಯಲ್ಲಿ ತಿಥಿ ಕಾರ್ಯ ನಡೆದಿತ್ತು. ಆ ಕಾರ್ಯಕ್ರಮಕ್ಕೆ ಇಡೀ ಗ್ರಾಮಸ್ಥರನ್ನ ಆಹ್ವಾನ ಮಾಡಲಾಗಿತ್ತು. ಊಟದ ವೇಳೆ ಮೊಸರು ಮತ್ತು ಮಜ್ಜಿಗೆಯನ್ನ ನೀಡಲಾಗಿತ್ತು. ಅಲ್ಲಿ ಬಳಸಿದ ಮಜ್ಜಿಗೆ ಮತ್ತು ಮೊಸರನ್ನ ಎಮ್ಮೆಯ ಹಾಲಿನಿಂದ ತಯಾರಿಸಲಾಗಿತ್ತು. ಆ ಎಮ್ಮೆಗೆ ಕೆಲವು ದಿನಗಳ ಹಿಂದೆ ನಾಯಿಯೊಂದು ಕಚ್ಚಿತ್ತು ಎನ್ನಲಾಗಿದೆ. ಡಿಸೆಂಬರ್ 26ರಂದು ನಾಯಿ ಕಡಿತದಿಂದ ಎಮ್ಮೆ ಸಾವನ್ನಪ್ಪಿದೆಯಂತೆ. ಇದು ಸೋಂಕು ಹರಡುವ ಸಾಧ್ಯತೆಯ ಬಗ್ಗೆ ಗ್ರಾಮದಲ್ಲಿ ಭೀತಿಯನ್ನ ಹುಟ್ಟುಹಾಕಿದೆ. ಇದೇ ಕಾರಣಕ್ಕೆ ಉಜ್ಜಯಿನಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಗ್ರಾಮಸ್ಥರು ದೌಡಾಯಿಸಿದ್ದಾರೆ. ಸುಮಾರು 200 ಮಂದಿ ರೇಬಿಸ್ ಔಷಧಿ ಹಾಕಿಸಿಕೊಂಡಿದ್ದಾರೆ.